ಒಂದು ಗುಜರಾತ್ ಬಿಸ್ನೆಸ್ ಮ್ಯಾನ್ ಲಾರ್ಡ್ ಹನುಮಾನ್ ಹೆಸರಲ್ಲಿ ಚಿಪ್ಸ್ ಕಂಪನಿ ಲಾಂಚ್ ಮಾಡ್ತಾರೆ. ಅದು ಎಷ್ಟು ಪಾಪ್ಯುಲರ್ ಆಯ್ತಂದ್ರೆ ಲೇಸ್ದು ಪೇರೆಂಟ್ ಕಂಪನಿ ಪೆಪ್ಸಿಗೂ ಕೂಡ ಅದನ್ನ ಪರ್ಚೇಸ್ ಮಾಡಕ್ಕೆ ಆಫರ್ ಮಾಡಿದ್ರು. ಆದ್ರೆ ಲೇಸ್ ತರ ಇಷ್ಟು ದೊಡ್ಡ ಕಂಪನಿ ಮಾರ್ಕೆಟ್ ಅಲ್ಲಿ ಇದ್ದು ಬಾಲಾಜಿ ಚಿಪ್ಸ್ ಮಾರ್ಕೆಟ್ ಅಲ್ಲಿ ಫೇಮಸ್ ಆಗಕ್ಕೆ ಎರಡು ಕಾರಣ. ಯೋಚನೆ ಮಾಡಿ, ನೀವು ಒಂದು ಚಿಪ್ಸ್ ಬ್ರ್ಯಾಂಡ್ ಸ್ಟಾರ್ಟ್ ಮಾಡ್ತಾ ಇದ್ದೀರಾ ಮತ್ತೆ ಅದು ಫುಲ್ ಇಂಡಿಯಾ ಅಲ್ಲಿ ಫೇಮಸ್ ಮಾಡಬೇಕು. ಬಟ್ ನೋಡ್ತೀರಾ ನೀವು ಆಲ್ರೆಡಿ ಲೇಟ್ ಆಗಿದೆ. ಯಾಕಂದ್ರೆ ಲೇಸ್ ತರ ಕಂಪನಿ ಇಂಡಿಯನ್ ಮಾರ್ಕೆಟ್ ಅಲ್ಲಿ ಫುಲ್ ಹೆಸರು ಮಾಡಿದೆ. ಲೇಸ್ ಪಕ್ಕದಲ್ಲಿ ಯಾವ ಬ್ರ್ಯಾಂಡ್ ಚಿಪ್ಸ್ ಇದ್ರೂ ಜನ ಆ ಕಡೆ ನೋಡೋದೇ ಇಲ್ಲ. ಈ ಗುಜರಾತ್ ಬಿಸ್ನೆಸ್ ಮ್ಯಾನ್ ಲೇಸ್ದು ಮಿಸ್ಟೇಕ್ ನೋಡ್ತಾರೆ. ಲೇಸ್ ಪ್ಯಾಕೆಟ್ ಅಲ್ಲಿ ಚಿಪ್ಸ್ ಗಿಂತ ಜಾಸ್ತಿ ಏರೇ ಇರುತ್ತೆ. ಮತ್ತೆ ಮೆಟ್ರೋ ಸಿಟಿ ಜನ ಇದ್ರ ಮೇಲೆ ಗಮನ ಕೊಡಲ್ಲ, ಯಾಕಂದ್ರೆ ಅವ್ರಿಗೆ ಟೇಸ್ಟ್ ಮುಖ್ಯ. ಸೊ ಇವರು ಚಿಪ್ಸ್ ನ ಆ ಜಾಗದಲ್ಲಿ ಲಾಂಚ್ ಮಾಡ್ತಾರೆ. ಅಲ್ಲಿ ಜನ ಕ್ವಾಲಿಟಿಗಿಂತ ಕ್ವಾಂಟಿಟಿಗೆ ಇಂಪಾರ್ಟೆನ್ಸ್ ಕೊಡ್ತಾರೆ. ಅಂದ್ರೆ ಹಳ್ಳಿ ಮತ್ತೆ ರಿಮೋಟ್ ಏರಿಯಾ. ಇವ್ರದ್ದು ಇನ್ನೊಂದು ಇಂಟ್ರೆಸ್ಟಿಂಗ್ ಮೂವ್ ಏನಂದ್ರೆ ಇವ್ರು ಸ್ಟೇಟ್ ಪ್ರಕಾರ ಫ್ಲೇವರ್ಸ್ ಕೊಡ್ತಾರೆ. ಅಂದ್ರೆ ಜಾಸ್ತಿ ನಮ್ ಕರ್ನಾಟಕದಲ್ಲಿ ಸ್ಪೈಸಿ ತಿಂತಾರೆ ಅಂದ್ರೆ ನಮ್ಗೆ ಸ್ಪೈಸಿ ಫ್ಲೇವರ್ಸ್, ಅದೇ ತರ ಬೇರೆ ಸ್ಟೇಟ್ಗೆ ಬೇರೆ ತರ ಫ್ಲೇವರ್ಸ್. ಈ ಸೂಪರ್ ಐಡಿಯಾ ಇಂದ ಬಾಲಾಜಿ ಚಿಪ್ಸ್ ಇಂಡಿಯನ್ ಮಾರ್ಕೆಟ್ ಅಲ್ಲಿ 5,000 ಕೋಟಿದು ಬಿಸ್ನೆಸ್ ಕ್ರಿಯೇಟ್ ಮಾಡಿದ್ದಾರೆ. ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಸ್ ನೋಡೋಕೆ ನನ್ನ ಇವಾಗಲೇ ಫಾಲೋ ಮಾಡಿ.